ಇವತ್ತು ವೈಶಾಖ ಹುಣ್ಣಿಮೆ ಬುದ್ಧ ಪೂರ್ಣಿಮೆ ಅಂಗವಾಗಿ ಇವತ್ತು ನಂಜನಗೂಡಿನ ತಥಾಗತ ಬುದ್ಧ ವಿಹಾರದಲ್ಲಿ ಬುದ್ಧ ಜಯಂತಿ ಕಾರ್ಯಕ್ರಮವನ್ನ ನಾವು ಇವತ್ತು ಬಹಳ ಅರ್ಥಪೂರ್ಣವಾಗಿ ಹಮ್ಮಿಕೊಂಡಿದ್ದೇವೆ. ಇವತ್ತು ಈಗಾಗಲೇ ಯಾವ ಉದ್ದೇಶಕ್ಕೋಸ್ಕರ ಬುದ್ಧ ಪೂರ್ಣಿಮೆ ಇವತ್ತು ಬಹಳ ಮಹತ್ವವನ್ನು ಪಡ್ಕೋತಾ ಇದೆ ಅಂತಂದ್ರೆ, ಭಗವಾನ್ ಬುದ್ಧರು ಸಹ ವೈಶಾಖ ಪೂರ್ಣಿಮೆಯ ದಿನ ಅವರ ಜನ್ಮವನ್ನ ಪಡೆದರೆ ಅವರ ಜ್ಞಾನೋದಯವು ಸಹ ವೈಶಾಖ ಹುಣ್ಣಿಮೆಯ ದಿನನೇ ಆಗ್ತದಾದರೆ, ಹಾಗೆ ಅವರ ಪರಿನಿಬ್ಬಾನವೂ ಸಹ ವೈಶಾಖ ಹುಣ್ಣಿಮೆಯ ದಿನ ಆದ್ರಿಂದ ಬಹಳ ಮಹತ್ತರವಾದ ದಿನ ಅಂತ ನಾವು ಬೌದ್ಧ ಉಪಾಸಕಿಯರು ಮತ್ತು ಬುದ್ಧನ ಅನುಯಾಯಿಗಳು ಅದನ್ನು ಬಹಳ ನಾವು ಗೌರವದಿಂದ ಪರಿಗಣಿಸ್ತಾ ಇದ್ದೇವೆ. ಇವತ್ತು ನಮ್ಮ ಬುದ್ಧ ವಿಹಾರದ ವತಿಯಿಂದ ಈಗಾಗಲೇ ಸಾವಿರಾರು ಉಪಾಸಕಿಯರಿಗೆ ಇವತ್ತು ಊಟದ ವ್ಯವಸ್ಥೆಯನ್ನು ಸಹ ಈಗಾಗಲೇ ಮಾಡ್ತಾ ಇದ್ದೇವೆ. ಹಾಗೆ ಇವತ್ತು 7 ಗಂಟೆಗೆ ನಂಜನಗೂಡಿನ ಅಂಬೇಡ್ಕರ್ ಸರ್ಕಲ್ನಿಂದ ಬುದ್ಧಧಮ್ಮ ನಡಿಗೆ ಇವತ್ತು ದಮ್ಮ ನಡಿಗೆ ನಂಜನಗೂಡಿನ ತಥಾಗತ ಬುದ್ಧ ವಿಹಾರದವರಿಗೆ ಇವತ್ತು ದಮ್ಮ ನಡಿಗೆ ಆಗ್ತಾ ಇದೆ. ಇಡೀ ಲೋಕಕ್ಕೆ ನಾವು ಶಾಂತಿಯನ್ನ ಕೊಡ್ಲಿಕ್ಕೋಸ್ಕರ ಮೌನವಾಗಿ ನಾವು ಬುದ್ಧನನ್ನ ಧ್ಯಾನ ಮಾಡ್ತಾ ಇಡೀ ದೇಶ ಇಡೀ ನಾಡು ಇವತ್ತು ಶಾಂತಿ ಸುರಕ್ಷತೆಯಿಂದ ಕೂಡಿರ್ಲಿ, ಪ್ರತಿಯೊಂದು ಜೀವರಾಶಿಗಳು ಸಹ ಸಂತೋಷದಿಂದ ತಾವು ತಮ್ಮ ಜೀವನವನ್ನ ಮಾಡ್ಲಿ, ಪ್ರತಿಯೊಂದಕ್ಕೂ ಅಲ್ಲಲ್ಲೇ ಆಹಾರಗಳು ನೀರು ಪ್ರತಿಯೊಂದು ಸಿಗುವಂತಾಗ್ಲಿ ಅಂತ ನಾವು ಇವತ್ತು ಅರಸ್ತಾ ಇವತ್ತು ಒಂದು ಬುದ್ಧ ಪೂರ್ಣಿಮೆಯನ್ನ ನಾವು ಮಾಡ್ತಾ ಇದ್ದೇವೆ. ಈ ಒಂದು ನೇತೃತ್ವವನ್ನ ಈ ಟ್ರಸ್ಟ್ ಅಧ್ಯಕ್ಷರಾದ CR ಮಾದೇವ್ ಅವರು ಇವತ್ತು ನಿಂತ್ಕೊಂಡು ಪ್ರತಿಯೊಂದು ವ್ಯವಸ್ಥೆಯನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಆಗ್ಲೇ ನಿರ್ದೇಶಕರಾದಂತ ಚಿಂಚನಹಳ್ಳಿ ಮಲ್ಲೇಶ್ ಅವರಿದ್ದಾರೆ. ಹಾಗೆ ನಮ್ಮ ಹಿರಿಯರಾದ ಅಂಕಯ್ಯನವರು ಮಾಜಿ ಕಾರ್ಯದರ್ಶಿಗಳಿದ್ದಾರೆ. ಹಾಗೆ ಖಜಾಂಚಿಗಳಾದ ದಾಸಪ್ಪನವರು, ಇನ್ನು ಅನೇಕ ವಾಸುದೇವ ಮೂರ್ತಿ ಅವರು, ಅನೇಕ ಇಲ್ಲಿಯ ಟ್ರಸ್ಟ್ ನ ಪದಾಧಿಕಾರಿಗಳು, ನಿರ್ದೇಶಕರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳೋದ್ರ ಮುಖಾಂತರ ಲೋಕಕ್ಕೆ ಶಾಂತಿಯನ್ನ ಸಾರಲಿಕ್ಕೆ ಮತ್ತೆ ಮುಂದಿನ ಪೀಳಿಗೆ ಯುದ್ಧ ಬೇಡ ಬುದ್ಧ ಬೇಕು ಅನ್ನುವ ಒಂದು ನಿಟ್ಟಿನಲ್ಲಿ ಎಲ್ಲಾ ದೇಶಗಳಲ್ಲೂ ಸಹ ಇವತ್ತು ಬುದ್ಧನನ್ನ ಅನ್ನಿಸ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ 2 ರಾಷ್ಟ್ರಗಳು ಪ್ರಬಲವಾಗಿ ಯುದ್ಧಕ್ಕೆ ನಿಂತಿರೋದನ್ನ ನಾವು ಈ ಸಂದರ್ಭದಲ್ಲಿ ಅದು ಆಗಬಾರದು. ಆ ಒಂದು ದೇಶದಲ್ಲಿರ್ತಕ್ಕಂಥ ಯುದ್ಧಕ್ಕೆ ಇವತ್ತು ನಿಂತಿರ್ತಕ್ಕಂಥ ಆ ದೇಶಗಳಲ್ಲೂ ಸಹ ಶಾಂತಿಯನ್ನ ನಿಲ್ಲಿಸಲಿ, ಆದಷ್ಟು ಬೇಗ ಯುದ್ಧದಿಂದ ವಿಮುಕ್ತರಾಗಿ ಬುದ್ಧನ ಕಡೆ ಅವರು ಬರ್ಲಿ ಅಂತ ನಾವು ಆಶಿಸ್ತಾ ಇವತ್ತು ಅಲ್ಲಿ ಈಗಾಗಲೇ 100 ಜನ ಪ್ರಾಣವನ್ನು ತೆಗೆದುಕೊಂಡಿರತಕ್ಕಂಥ ಅವ್ರಿಗೂ ಸಹ ನಾವು ಶಾಂತಿಗಾಗಿ ಪ್ರಾರ್ಥಿಸ್ತಾ ಎಲ್ಲಾ ಕಡೆಯಿಂದ ಶಾಂತಿ ನೆಲೆಸಲಿ ಅಂತ ನಾವು ಇವತ್ತು ದಮ್ಮ ನಡಿಗೆಯಲ್ಲಿ ಬಹಳ ಮೌನವಾಗಿ ಬುದ್ಧನನ್ನ ಪ್ರಾರ್ಥಿಸಿ ಇವತ್ತು ತಥಾಗತ ಬುದ್ಧ ವಿಹಾರದವರೆಗೆ ನಾವು ದಮ್ಮ ನಡಿಗೆಯನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಈ ನಡಿಗೆಯಲ್ಲಿ ಭಾಗವಹಿಸಬೇಕು, ನಮ್ಮ ಜೊತೆ ನಮ್ಮ ಹೆಜ್ಜೆಯ ಜೊತೆ ಅವರ ಹೆಜ್ಜೆಯನ್ನು ಹಾಕಬೇಕು ಅಂತ ಪ್ರತಿಯೊಬ್ಬರಲ್ಲೂ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ಜೈ ಭೀಮ್, ನಮೋ ಬುದ್ಧಾಯ. ಮಲ್ಲಳ್ಳಿ ನಾರಾಯಣ್, ನಾನು ತಥಾಗತ ಬುದ್ಧ ವಿಹಾರದ ನಿರ್ದೇಶಕರು.